Hi, all my honorable viewers and all my dear students. I'm your English teacher P. Raghavendra. ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್ ಮೇಲೆ ವಿಡಿಯೋ ಪಾರ್ಟ್ 1 ಮಾಡಿದೆ. ಅದು ಪ್ರಾಯಶಃ ಒಂದು 35 ಮಿನಿಟ್ಸ್ ಮಾಡಬೇಕಿತ್ತು. ನಾನು ಕೊನೆಯಲ್ಲಿ ಎಕ್ಸಾಂಪಲ್ಸ್ ತೆಗೆದುಕೊಳ್ಳುವಾಗ ಅದು ಸಡನ್ ಆಗಿ ಸ್ಟಾಪ್ ಆಗೋಯ್ತು ವಿಡಿಯೋ. ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್. ಇವತ್ತು ಅಲ್ಲಿಂದ ಆರಂಭ ಮಾಡ್ತೀನಿ. ನಾನು ಎಲ್ಲಿ ಸ್ಟಾಪ್ ಆಯಿತೋ ಕೊನೆಯಲ್ಲಿ ಪುನಃ ಅದನ್ನು ರಿಪೀಟ್ ಮಾಡಿಬಿಟ್ಟು ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ದಯವಿಟ್ಟು ಇದು ಈ ಸೆಕೆಂಡ್ ಪಾರ್ಟ್ ವಿಡಿಯೋ ಆನ್ ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್ ನೋಡಿ. ಅಂಡ್ ದಿಸ್ ವಿಡಿಯೋ ಇಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಆಲ್ ಮೈ ಥರ್ಡ್ ಸೆಮಿಸ್ಟರ್ BA, BSc, BCom, BCA, BBM ಸ್ಟೂಡೆಂಟ್ಸ್ ಆಫ್ ತುಮಕೂರು ಯೂನಿವರ್ಸಿಟಿ. ಆಮೇಲೆ ಇತರರು ಕೂಡ ನೋಡ್ಬೋದು ಇದನ್ನು. ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಹೆಲ್ಪ್ ಆಗುತ್ತೆ. ಆಮೇಲೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ಆಮೇಲೆ ಥಮ್ಸ್ ಅಪ್ ಅಂತ ಲೈಕಿಂಗ್ ಇರುತ್ತೆ, ಅಲ್ಲಿ ಲೈಕ್ ಮಾಡಿ. ಆಮೇಲೆ ಏನನ್ನ ನಾನು ಟೀಚಿಂಗ್ ಮೆಥಡಾಲಜಿ ಚೇಂಜ್ ಮಾಡ್ಕೋಬೇಕಂದ್ರೆ ಕಾಮೆಂಟ್ ಮಾಡಿ. ಆಮೇಲೆ ಹೆಚ್ಚಿನ ವ್ಯೂಸ್ ಬರಲಿ ದಯವಿಟ್ಟು. ಎಲ್ಲ ವಿದ್ಯಾರ್ಥಿಗಳು ನೋಡಿ, ತುಮಕೂರು ಯೂನಿವರ್ಸಿಟಿಯಲ್ಲಿರೋ ವಿದ್ಯಾರ್ಥಿಗಳೆಲ್ಲ. ಆಮೇಲೆ ನಮ್ಮ ಕಾಲೇಜಿನ GFGC ವಿದ್ಯಾರ್ಥಿಗಳು ಬೇರೆ ಕಾಲೇಜಲ್ಲಿ ಅವ್ರ ಸ್ನೇಹಿತರು ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ ಅಲ್ವಾ. ಅದರಿಂದ ನಮಗೆ ಲಾಸ್ ಆಗೋದಿಲ್ಲ. ವಿದ್ಯೆಯನ್ನು ಎಲ್ಲರಿಗೂ ನಾವು ದಾನ ಮಾಡ್ಬೋದು. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಥೇಳಿ. ಸೊ ಈಗ ನಾನು ನಿನ್ನೆ ಎಲ್ಲಿ ನಿಲ್ಲಿಸಿದ್ನೋ ಕೊನೆಯಲ್ಲಿ ಟೆಕ್ನಿಕಲ್ ಪ್ರಾಬ್ಲಮಿಂದ, ತಾಂತ್ರಿಕ ಅಡಚಣೆಯಿಂದ, ಅಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ನೀವು ದಯವಿಟ್ಟು ಕೇಳಿಸ್ಕೊಳ್ಳಿ. ಆಮೇಲೆ ಫಾರ್ಮುಲಾಗಳೆಲ್ಲ ಚೆನ್ನಾಗಿ ಓದ್ಕೊಳ್ಳಿ. 4-5 ಫಾರ್ಮುಲಾಗಳಿವೆ. ಪ್ರತಿಯೊಂದಕ್ಕೂ ನೀಟಾಗಿ ಬಾಕ್ಸಲ್ಲಿ ಹಾಕ್ಕೊಡ್ತೀನಿ. ದಯವಿಟ್ಟು ಬೈಹಾರ್ಟ್ ಮಾಡಿ, ಬರೆದು ಪ್ರಾಕ್ಟೀಸ್ ಮಾಡಿ. ಆ ಫಾರ್ಮುಲಾಗಳನ್ನು ನೀವು ಸ್ಕ್ರೀನ್ ಶಾಟ್ ತೊಗೊಂಡು ಇಟ್ಕೊಂಡಿರಿ. ಓಕೆನಾ? ಹೋಗೋಣ ನೋಟ್ಸ್ ಹತ್ರಕ್ಕೆ. ಓಕೆ, ಬಾಯ್. ಇಲ್ಲಿ ನೋಡಿ, ಇಲ್ಲಿ ನಿಲ್ಲಿಸಿದ್ದೆ ನಾನು ಈ 2 ವಾಕ್ಯಗಳನ್ನು. ಇಲ್ಲಿ ನೋಡಿ, ಮೊದಲನೆಯದು ರವಿ ಹೆಲ್ಪ್ಸ್ ಮೀ ಎ ಲಾಟ್. ಹೌದಾ? ಎರಡನೇ ವಾಕ್ಯ ಮೈ ಪೇರೆಂಟ್ಸ್ ಹೆಲ್ಪ್ ಮೀ ಎ ಲಾಟ್. ಈ 2 ವಾಕ್ಯಗಳಲ್ಲಿ ನೋಡಿ, ಇನ್ ಸೆಂಟೆನ್ಸಸ್ 1 and 2, ದ ಆ್ಯಕ್ಷನ್ ವರ್ಬ್ ಈಸ್ V1 plus S and V1 ಅಲ್ವಾ. ನೋಡಿ, ಇಲ್ಲಿ ಆ್ಯಕ್ಷನ್ ವರ್ಬ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ. ಪ್ರತಿ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸಲ್ಲಿ ಎಕ್ಸಾಮಲ್ಲಿ ಕ್ವಶನ್ ನಂಬರ್ 8ಅಲ್ಲಿ 6 ವಾಕ್ಯಗಳಲ್ಲೂ ಕೂಡ ಆ್ಯಕ್ಷನ್ ವರ್ಬ್ ಇದ್ದೇ ಇರುತ್ತೆ. ಆ ಆ್ಯಕ್ಷನ್ ವರ್ಬು ಯಾವ ಫಾರ್ಮಲ್ಲಿದೆ ನೀವು ಕಂಡುಹಿಡಿಬೇಕಂದ್ರೆ ನೀವು ಬಿ ವರ್ಬ್ಸ್ ಓದಬೇಕು. ಬಿ ಫಾರ್ಮ್ಸ್ ಯಾವ್ಯಾವ್ದು ಹೇಳಿ? ಬಿ ವರ್ಬ್ಸು ಆ್ಯಮ್, ಈಸ್, ಆರ್ ಒಂದು ಮನೆಯಲ್ಲಿ, ವಾಸ್, ವರ್ ಇನ್ನೊಂದು ಮನೆಯಲ್ಲಿ, 3ನೇ ಮನೆ ಈಗ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸಲ್ಲಿ ಮುಖ್ಯ ಆಗ್ತದೆ. ಆ 3ನೇ ಮನೆಯಲ್ಲಿರೋದು ಯಾವುದಪ್ಪ ಅಂದರೆ ಬೀನ್, BEEN ಬೀನ್. ಆಮೇಲೆ ಬೀಯಿಂಗ್, BEING ಬೀಯಿಂಗ್. ಇನ್ನೊಂದು BEB, ಅದು 3ನೇ ಮನೆ. 3ನೇ ಬಾಕ್ಸಲ್ಲಿರೋದು ಯಾವುದು? ಬೀನ್, ಬೀಯಿಂಗ್, ಬಿ. ಅಲ್ಲಿಗೆ ಇನ್ ಟೋಟಲ್ ದೆರ್ ಆರ್ 8 ಬಿ ವರ್ಬ್ಸ್. ಆ್ಯಮ್, ಈಸ್, ಆರ್ 3 ಒಂದು ಮನೆಯಲ್ಲಿ, ವಾಸ್, ವರ್ 2 ಇನ್ನೊಂದು ಮನೆಯಲ್ಲಿ, ಆಮೇಲೆ ಬೀನ್, ಬೀಯಿಂಗ್, ಬಿ 3ನೇ ಮನೆಯಲ್ಲಿ. ಸೊ ಒಟ್ಟಾರೆ 8 ಬಿ ವರ್ಬ್ಸು ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸಲ್ಲಿ ನೀವು ಓದಲೇಬೇಕು. ಆಮೇಲೆ ಮಾಡಲ್ ವರ್ಬ್ಸು ಶಲ್, ಶುಡ್ಡು, ವಿಲ್ಲು, ವುಡ್ಡು, ಕ್ಯಾನ್, ಕುಡ್ಡು, ಮೇ, ಮೈಟ್, ಮಸ್ಟ್ ಇವೆಲ್ಲ ಓದ್ಕೊಳ್ಬೇಕು. ಆಮೇಲೆ ಆ್ಯಕ್ಷನ್ ವರ್ಬ್ಸ್ V1 plus S, V2, V3, V4. ನಾನು ಸೆಕೆಂಡ್ ಸೆಮ್ಮಲ್ಲಿ ಟೀಚ್ ಮಾಡುವಾಗ ಹೇಳ್ತಿದ್ದೆ, V3ಯಲ್ಲಿ V3 ವರ್ಬ್ ಜೊತೆಯಲ್ಲಿ ಹ್ಯಾವ್, ಹ್ಯಾಸನ್ನು, ಹ್ಯಾಡನ್ನು ಬೆರೆಸಲೇಬೇಕು. V3ಯನ್ನು ನಾವು ಸ್ವತಂತ್ರವಾಗಿ ಬಳಸೋಕ್ಕಾಗಲ್ಲ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಗೋ, ಗೋಸ್, V1 plus S ಅವು ಅಷ್ಟನ್ನೇ ಬಳಸ್ಬೋದು. ಗೋ ಒಂದೇ ಪದವನ್ನು ಬಳಸ್ಬೋದು, ಗೋಸ್ ಒಂದೇ ಪದವನ್ನು ಬಳಸ್ಬೋದು. ಅದಕ್ಕೆ V2 ಏನು ವೆಂಟ್, ಅದನ್ನು ಒಂದೇ ಪದ ಬಳಸ್ಬೋದು V2ನ. ಆದರೆ ಗಾನ್ V3 ಬಂದಾಗ ಗಾನನ್ನು ಸೆಪ್ರೇಟಾಗಿ ಬಳಸೋಕ್ಕಾಗಲ್ಲ. ಹ್ಯಾವ್ ಗಾನ್, ಹ್ಯಾಸ್ ಗಾನ್ ಅಂತ ಇರಲೇಬೇಕು, ಅಥವಾ ಹ್ಯಾಡ್ ಗಾನ್ ಅನ್ನಲೇಬೇಕು. ಹ್ಯಾವ್, ಹ್ಯಾಸ್ ಒಂದು ಮನೆಯಲ್ಲಿ, ಜೊತೆಯಲ್ಲಿ
V3 ಗಾನ್ ಬಳಸಬೇಕು. ಇನ್ನೊಂದು ಮನೆಯಲ್ಲಿ ಹ್ಯಾಡ್ V3 ಗಾನ್ ಬಳಸಬೇಕು. ಸೊ V3 ಜೊತೆ ಹ್ಯಾವ್ ಹ್ಯಾಸ್ ಒಂದು ಮನೆಯಲ್ಲಿ, ಹ್ಯಾಡ್ ಒಂದು ಮನೆಯಲ್ಲಿ ಜೊತೆಯಲ್ಲಿ ಇರಲೇಬೇಕು. ಜೊತೆಯಲ್ಲಿ ಅಂಥೇಳಿ ನಾವು ಹ್ಯಾವ್ ಹ್ಯಾಸು ಹ್ಯಾಡನ್ನು ಬಿಟ್ಟು V3ನ ಬಳಸೋಕ್ಕಾಗಲ್ಲ, ಬಳಸಿದರೆ ತಪ್ಪಾಗುತ್ತೆ. ಹಾಗೆ V4 ಬಂದರೆ ING, ಈಗ ಗೋಯಿಂಗ್ ಇದೆ ಅಲ್ವಾ, ಗೋಸ್ ನಾವು ಇಂಡಿಪೆಂಡೆಂಟಾಗಿ ಬಳಸ್ಬೋದು, ವೆಂಟ್ ಸ್ವತಂತ್ರವಾಗಿ ಬಳಸ್ಬೋದು. ಗಾನ್ನ ಹ್ಯಾವ್ ಹ್ಯಾಸ್ ಹ್ಯಾಡ್ ಜೊತೆಯಲ್ಲೇ ಬೆರೆಸಬೇಕು. ಹಾಗೆಯೇ ಗೋಯಿಂಗ್ V4ಅನ್ನು ಅದನ್ನೊಂದನ್ನೇ ಬಳಸೋಕ್ಕಾಗಲ್ಲ. ಐ ಗೋಯಿಂಗ್ ಅನ್ಬಾರ್ದು ನೋಡಿ, ಐ ಗೋ ಅನ್ಬೋದು, ಹೀ ಗೋಸ್ ಅನ್ಬೋದು, ಐ ವೆಂಟ್ ಅನ್ಬೋದು, ಹೀ ವೆಂಟ್ ಅನ್ಬೋದು. ಐ ಗಾನ್ ಅನ್ಬಾರ್ದು, ಹೀ ಗಾನ್ ಅನ್ಬಾರ್ದು. ಐ ಹ್ಯಾವ್ ಗಾನ್ ಮತ್ತು ಹೀ ಹ್ಯಾಸ್ ಗಾನ್ ಅನ್ಬೇಕು. ಅಥವಾ ಐ ಹ್ಯಾಡ್ ಗಾನ್, ಹೀ ಹ್ಯಾಡ್ ಗಾನ್ ಅನ್ಬೇಕು. ಹ್ಯಾವ್ ಹ್ಯಾಸ್ ಜೊತೆ V3 ಗಾನ್ ಬೆರೆಸಲೇಬೇಕು. ಯಾವುದೇ ಆ್ಯಕ್ಷನ್ ವರ್ಡ್ ತೊಗೊಳ್ಳಿ, V3 ಜೊತೆ ಹ್ಯಾವ್ ಹ್ಯಾಸ್ ಒಂದು ಮನೆಯಲ್ಲಿ, ಹ್ಯಾಡ್ ಇನ್ನೊಂದು ಮನೆಯಲ್ಲಿ ಬೆರೆಸಲೇಬೇಕು. ಹಾಗೆ V4 ಗೋಯಿಂಗ್ ಇದ್ದರೆ ಐ ಗೋಯಿಂಗ್ ಅನ್ನೋಂಗಿಲ್ಲ ನೋಡಿ, ಐ ಗೋ ಅನ್ಬೋದು, ಐ ವೆಂಟ್ ಅನ್ಬೋದು V2. ಐ ಗಾನ್ ಅನ್ಬಾರ್ದು, ಐ ಹ್ಯಾವ್ ಗಾನ್ ಅನ್ಬೇಕು. ಹಾಗೆ ಐ ಗೋಯಿಂಗ್ ಅನ್ಬಾರ್ದು, ಐ ಆಮ್ ಗೋಯಿಂಗ್. ಹೀ ಗೋಯಿಂಗ್ ಅನ್ಬಾರ್ದು, ಹೀ ಈಸ್ ಗೋಯಿಂಗ್. ದೇ ಗೋಯಿಂಗ್ ಅನ್ಬಾರ್ದು, ದೇ ಆರ್ ಗೋಯಿಂಗ್. ಆಮೇಲೆ ಐ ವಾಸ್ ಗೋಯಿಂಗ್ ಅನ್ಬೇಕು, ಐ ಗೋಯಿಂಗ್ ಅನ್ಬಾರ್ದು. ಮತ್ತು ದೇ ವರ್ ಗೋಯಿಂಗ್ ಅನ್ಬೇಕು, ದೇ ಗೋಯಿಂಗ್ ಅನ್ಬಾರ್ದು. ಅಲ್ಲಿಗೆ V4 ಜೊತೆ ಒಂದು ಮನೆಯಲ್ಲಿ ಆಮ್ ಈಸ್ ಆರ್ ಜೊತೆ ಬೆರೆಸಬೇಕು V4 ಗೋಯಿಂಗನ್ನು. ಯಾವುದೇ ವರ್ಬ್ ಆಗಲಿ V4ಅನ್ನು ING ಫಾರ್ಮನ್ನು ಆಮ್ ಈಸ್ ಆರ್ ಜೊತೆಯಲ್ಲೇ ಬೆರೆಸಬೇಕು, ಇಲ್ಲ ವಾಸ್ ವರ್ ಜೊತೆಯಲ್ಲೇ ಬೆರೆಸಬೇಕು. ಸ್ವತಂತ್ರವಾಗಿ ನಾವು ING V4ನ ಬಳಸೋಂಗಿಲ್ಲ. ಅದಕ್ಕೆ ದಯವಿಟ್ಟು ಆ್ಯಕ್ಷನ್ ವರ್ಬ್ಸ್ ಓದಿ ಆಯಿತಾ. ಈಗ ಬಂದುಬಿಡೋಣ ಇಲ್ಲಿಗೆ. ಇಲ್ಲಿ ನೋಡಿ, ಇಲ್ಲಿ V1 ಪ್ಲಸ್ ಎಸ್ ಅಲ್ಲಿದ್ದರೆ, ಸೊ ನೋಡಿ ಇಲ್ಲಿ V1 ಪ್ಲಸ್ ಎಸ್ ಅಲ್ಲಿದೆ, ಇಲ್ಲಿ V1 ಅಲ್ಲಿದ್ದರೆ ಫಾರ್ಮುಲಾ 1 ಯಾವುದಪ್ಪ ಅಂದರೆ, ಫಾರ್ಮುಲಾ 1 ಫಾರ್ V1 ಪ್ಲಸ್ ಎಸ್ ಏನಪ್ಪ ಅಂದರೆ, ಆಬ್ಜೆಕ್ಟ್ ಫಸ್ಟ್ ಬಂದುಬಿಡುತ್ತೆ ನೋಡಿ. ಇಲ್ಲಿ ಈ ಆಬ್ಜೆಕ್ಟ್ ಇದೆಯಲ್ಲ, ಇದು ಫಸ್ಟ್ ಬರುತ್ತೆ ಆಬ್ಜೆಕ್ಟು, ಅಲ್ಲಿಗೆ ಇದು ಸಬ್ಜೆಕ್ಟ್ ಆಗುತ್ತೆ. ಹೌದಾ ಇಲ್ವಾ? ಅಲ್ಲಿಗೆ ನೋಡಿ, ನಾನು ಬರೆದು ತೋರಿಸ್ತೀನಿ ನಿಮಗೆ. ನೋಡಿ, ಈ ಆಬ್ಜೆಕ್ಟ್ ಏನಾಗುತ್ತೆ ಅಂದರೆ ಇಲ್ಲಿ ಸಬ್ಜೆಕ್ಟ್ ಆಗಿಬಿಡುತ್ತೆ. ಯಾಕಂದರೆ ಫಸ್ಟ್ ಬರೋ ಸಬ್ಜೆಕ್ಟಾನೆ. ಅಲ್ಲಿಗೆ ಆಬ್ಜೆಕ್ಟ್ ಏನಾಗುತ್ತೆ, ಸಬ್ಜೆಕ್ಟ್ ಆಗುತ್ತೆ. ಸಬ್ಜೆಕ್ಟ್ ರವಿ ಏನಾಗುತ್ತೆ, ಈ ರವಿ ಏನಾಗುತ್ತೆ ಅಂದರೆ ನೋಡಿ, ಇಲ್ಲಿ ಈ ಸಬ್ಜೆಕ್ಟ್ ಇದೆಯಲ್ಲ, ಇದು ಏನಾಗುತ್ತೆ ಲಾಸ್ಟಿಗೆ ಬರುತ್ತಲ್ವ, ಬಂದಾಗ ಇದು ಆಬ್ಜೆಕ್ಟ್ ಆಗಿಬಿಡುತ್ತೆ. ಇದನ್ನು ನೋಡ್ಕೊಳ್ಳಿ ಸ್ವಲ್ಪ ನೀವು. ನೋಡಿ, ಆಬ್ಜೆಕ್ಟ್ ಫಸ್ಟ್ ಬರಬೇಕು. ಫಾರ್ಮುಲಾ ಇದು V1 ಪ್ಲಸ್ ಎಸ್. ಆ್ಯಕ್ಷನ್ ವರ್ಬು V1 ಪ್ಲಸ್ ಎಸ್ ಅಥವಾ V1ನಲ್ಲಿದ್ದರೆ ಫಾರ್ಮುಲಾ ನೋಡಿ, ಆಬ್ಜೆಕ್ಟ್ ಫಸ್ಟ್ ಬರೀಬೇಕು. ನೋಡಿ, ಆಬ್ಜೆಕ್ಟು ಸಬ್ಜೆಕ್ಟ್ ಆಗಬೇಕು. ಅದರ ಪಕ್ಕ ಆಮ್ ಈಸ್ ಆರಲ್ಲಿ ಒಂದನ್ನೇ ಜ್ಞಾಪಿಸೋಬೇಕು. V1 ಪ್ಲಸ್ ಎಸ್ ಅಲ್ಲಿ ವರ್ಬ್ಗಳು ಇದ್ಬಿಟ್ರೆ, ಆ್ಯಕ್ಷನ್ ವರ್ಬು ನಿಮ್ಮ ಗಮನಕ್ಕೆ ಬರಬೇಕಾಗಿದ್ದು ಆಮ್ ಈಸ್ ಆರ್. ಇದು ಫಾರ್ಮುಲಾ ಬಿ ವರ್ಬು. ಆಮೇಲೆ ಯಾವಾಗಲೂ ಈ ಕೊಟ್ಟ ಆ್ಯಕ್ಷನ್ ವರ್ಬ್ ಇರುತ್ತಲ್ವ, ಹೆಲ್ಪ್ ಅನ್ನುವುದು ಯಾವುದೇ ಇರಲಿ, ಅದರ V3 ಫಾರ್ಮೇ ಬರೀಬೇಕು. ಅದಕ್ಕೆ V1 ಪ್ಲಸ್ ಎಸ್, V2 V3 V4 ಎಲ್ಲ ಓದಬೇಕು ನೀವು ನೋಡಿ. ಆಲ್ವೇಸ್ V3 ಫಾರ್ಮಲ್ಲಿ ಇರಬೇಕು. ಆಮೇಲೆ ಬೈ ಬರೀಲೇಬೇಕು. ಬೈ ಬಿಟ್ಟಿದ್ರೂ 0, ಇದು ಬಿಟ್ಟಿದ್ರೂ 0, ಇದು ಬಿಟ್ಟಿದ್ರೂ 0 ನಿಮಗೆ. ಆಮೇಲೆ ಈ ಸಬ್ಜೆಕ್ಟ್ ಇದೆಯಲ್ಲ ಸ್ಟಾರ್ಟಿಂಗಲ್ಲಿ, ಅದು ಕೊನೆಗೆ ಬರೋದು, ಅದು ಆಬ್ಜೆಕ್ಟ್ ಆಗುತ್ತೆ. ಅಂದರೆ ಈ ಬಾಲ ತಲೆ ಆಗಬೇಕು, ತಲೆ ಬಾಲ ಆಗಬೇಕು. ಆಮೇಲೆ ಉಳಿದ ಪದಗಳಿದ್ದರೆ ಕೊನೆಯಲ್ಲಿ ಅಂಟಿಸ್ಬೋದು ನಾವು. ಅರ್ಥ ಆಗ್ತಾ ಇದೆಯಾ? ಸೊ ಈ ಫಾರ್ಮುಲಾ ಒಂದು ಸಾರಿ ಇಟ್ಬಿಡ್ತೀನಿ ಹಿಂಗೆ ನಾನು, ನೀವು ಸ್ಕ್ರೀನ್ಶಾಟ್ ತೊಗೊಂಬಿಡಿ ನೋಡಿ. V1 ಪ್ಲಸ್ ಎಸ್ಗೆ ನಾವು ಜ್ಞಾಪಿಸ್ಕೋಬೇಕಾದ ಫಾರ್ಮುಲಾ. ಎಕ್ಸಾಮಲ್ಲಿ 6 ವಾಕ್ಯಗಳಲ್ಲಿ ಯಾವ ವಾಕ್ಯದಲ್ಲಿ ಸಬ್ಜೆಕ್ಟ್ ಪಕ್ಕ ಆ್ಯಕ್ಷನ್ ವರ್ಬು V1 ಪ್ಲಸ್ ಎಸ್ ಅಲ್ಲಿ ಇರುತ್ತೋ ಅದನ್ನು ಅಂಥ ವಾಕ್ಯವನ್ನು ಪ್ಯಾಸಿವ್ ಮಾಡಬೇಕಂದ್ರೆ ನೋಡಿ, ಈ ಸೂತ್ರ ಬಳಸಲೇಬೇಕು. ಸ್ಕ್ರೀನ್ಶಾಟ್ ತೊಗೊಂಬಿಡಿ. ಸೊ ಈ ಸೂತ್ರ ಅನುಸಾರ ನಾನು ಈ ವಾಕ್ಯವನ್ನು ಚೇಂಜ್ ಮಾಡ್ತೀನಿ. ರವಿ ಹೆಲ್ಪ್ಸ್ ಮೀ ಎ ಲಾಟ್. ಫಸ್ಟ್ ಏನು ಬರಬೇಕು ಸೂತ್ರದಲ್ಲಿ, ಆಬ್ಜೆಕ್ಟ್ ಫಸ್ಟ್ ಬರಬೇಕು. ಆಬ್ಜೆಕ್ಟ್ ಯಾವುದು? ಮೀ ಏನಾಗುತ್ತೆ? ಐ ಆಗುತ್ತೆ ಅಲ್ವಾ? ಇಲ್ಲಿ ನಾನು ನಿಮಗೆ
ಹೇಳಿಕೊಟ್ಟಿದ್ದೀನಲ್ವಾ ಏನೇನು ಚೇಂಜಸ್ ಇದೆ ಅಂತೇಳಿ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ. ಐ ಮೀ ಆಗುತ್ತೆ, ಮೀ ಐ ಆಗುತ್ತೆ. ವಿ ಇದ್ದರೆ ಅಜ್ ಆಗುತ್ತೆ, ಅಜ್ನ ವಿ ಮಾಡಬೇಕು. ಎಲ್ಲಿ? ಸಬ್ಜೆಕ್ಟು ಆಬ್ಜೆಕ್ಟಲ್ಲಿ. ಯುವೇ ಆಗುತ್ತೆ. ಹಿ ಹಿಮ್ ಆಗುತ್ತೆ, ಹಿಮ್ ಹಿ ಆಗುತ್ತೆ. ಶಿ ಹರ್ ಆಗುತ್ತೆ, ಹರ್ ಶಿ ಆಗುತ್ತೆ. ದೇ ದೆಮ್ ಆಗುತ್ತೆ, ದೆಮ್ ದೇ ಆಗುತ್ತೆ. ಇದನ್ನು ನೀವು ಬೈ ಹಾರ್ಟ್ ಮಾಡಲೇಬೇಕಿಲ್ಲ, 0 ಮಾರ್ಕ್ಸ್ ಬರುತ್ತೆ. ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ ನೋಡಿದ್ರೆ ಮೀ ಆಬ್ಜೆಕ್ಟಲ್ಲಿರೋದು ಇದು ಸಬ್ಜೆಕ್ಟ್ ಆದಾಗ ಮೀ ಏನಾಗಬೇಕು? ಐ ಆಗುತ್ತೆ. ಈ ಐಗೆ ನೋಡಿ, ಇಲ್ಲಿ ಐ ಬರ್ದುವಾ. ಈಗ ಈ 3ರಲ್ಲಿ ಒಂದು ಬಳಸ್ಬೇಕೀಗ. ಆ್ಯಮ್ ಹೊಂದ್ಕೊಳ್ಳುತ್ತಾ, ಈಸ್ ಹೊಂದ್ಕೊಳ್ಳುತ್ತಾ, ಆರ್ ಹೊಂದ್ಕೊಳ್ಳುತ್ತಾ. ಇಲ್ಲಿ ಹೊಂದಾಣಿಕೆ ಬಗ್ಗೆ ಬರೆದಿದ್ದೀವಿ ನೋಡಿ. ಐ ಇದ್ದರೆ ಐಗೆ ಆ್ಯಮು, ಏಕವಚನದ ಎಲ್ಲ ನಾಮಪದಗಳಿಗೆ ಈಸು. ಇದ್ದರೂ ಪ್ಲೂರಲ್ ಬಹುವಚನ ಇದ್ದರೂ ಆರು. ಯಾವುದು? ಈ ಆಬ್ಜೆಕ್ಟು. ಈ ಆಬ್ಜೆಕ್ಟನ್ನು, ಈ ಬಾಲನ್ನು ತಲೆ ಮಾಡ್ತೀವಲ್ವ, ಇದನ್ನು ನೋಡಿಕೊಂಡು ನೀವು ಈ 3 ವರ್ಗಗಳಲ್ಲಿ ಒಂದು ಆಯ್ಕೆ ಮಾಡಬೇಕು. ಸೊ ಆಬ್ಜೆಕ್ಟ್ ಐ ಆಯ್ತು. ಈಗ ಮೀ ಹೋಗಿ ಐ ಆದಾಗ ಐಗೆ ಆ್ಯಮ್ ಹೊಂದ್ಕೊಳ್ಳುತ್ತಲ್ವಾ. ಸೊ 2 ಬಿಟ್ಟು ಆ್ಯಮನ್ನು ನೀವು ಬರೀಬೇಕು. ಆ್ಯಮ್ ಬರ್ದುವಾ, ಈ ಪಾಯಿಂಟ್ ಆಯ್ತು. ನೆಕ್ಸ್ಟ್ ಪಾಯಿಂಟ್, ಆ್ಯಕ್ಷನ್ ವರ್ಬು ಯಾವಾಗಲೂ V3. ಕೊಟ್ಟ ಆ್ಯಕ್ಷನ್ ವರ್ಬ್ ಯಾವುದಿದು? ಹೆಲ್ಪ್ಸ್ ಇರಲಿ, ಹೆಲ್ಪ್ ಇರಲಿ, ಅದಕ್ಕೆ ED ಸೇರಿಸ್ಬಿಟ್ರೆ ನಿಮಗೆ V3 ಬರುತ್ತೆ. ಹೆಲ್ಪ್ಡ್ ನೋಡಿ, ಹೆಲ್ಪ್ಡು V3 ಬಂತ ರೂಲ್ ಪ್ರಕಾರ. ನಂತರ ಬೈ ಇದೆ, ಬೈ ಬರೀಬೇಕು. ನಂತರ ಸಬ್ಜೆಕ್ಟ್ ಇಲ್ಲಿ ತಂದು, ಅಂದರೆ ತಲೆ ಅಂದರೆ ಸಬ್ಜೆಕ್ಟನ್ನು ಬಾಲ ಮಾಡಬೇಕು, ಆಬ್ಜೆಕ್ಟ್ ಬಾಲನ್ನು ತಲೆ ಮಾಡಬೇಕು. ಬಾಲವನ್ನು ತಲೆ ಮಾಡಿದ್ದೀವಿ. ಈಗ ಮೀ ಹೋಗಿ ಐ ಆಯಿತು. ರವಿ ಇದೆ ಸಬ್ಜೆಕ್ಟು. ರವಿ ಹೋಗಿ ರಾಜೇಶ್ ಆಗ್ತಾನೆ, ರವಿಯಾಗೇ ಇರ್ತಾನೆ. ಬರೆದ ಮೇಲೆ ಉಳಿದ ಪದಗಳೇನಿದೆಯೋ ಎ ಲಾಟ್, ಆಟಕೊಂಡು ಲೆಕ್ಕಕ್ಕೆಲ್ಲ ಕೊನೆಗೆ ಜೋಡಿಸಿ ಫುಲ್ ಸ್ಟಾಪ್ ಇಡಿ. ಅರ್ಥ ಆಯ್ತಾ ನಿಮಗೆ? ನೋಡಿ ಹೆಂಗೆ ಬಂತು ಆನ್ಸರ್ ನೋಡ್ಕೊಳ್ಳಿ ಒಂದು ಸಾರಿ. ನೋಡಿ ಇಲ್ಲಿ ಈ ವಾಕ್ಯ ಇದೆ. ಈ ವಾಕ್ಯವನ್ನು ನೋಡಿ ಹಿಂಗೆ ಚೇಂಜ್ ಆಯಿತು. ಹೆಂಗೆ ಚೇಂಜ್ ಆಯಿತು ಅನ್ನೋದನ್ನು ನೀವು ಈ ಒಂದು ಸೂತ್ರವನ್ನು ನೋಡಿಕೊಂಡು ಅರ್ಥ ಮಾಡ್ಕೊಳ್ಳಿ. ಸೂತ್ರ ನೋಡಿಕೊಂಡು ಅರ್ಥ ಮಾಡ್ಕೊಳ್ಳಿ. ಇಯರ್ಫೋನ್ಸ್ ಹಾಕ್ಕೊಂಡು ಕೇಳಿ ಪ್ರತಿಯೊಬ್ಬರು. ನನ್ನ ಪ್ರತಿಯೊಂದು ವಿಡಿಯೋನನ್ನು ದಯವಿಟ್ಟು ಇಯರ್ಫೋನ್ಸ್ ಇಲ್ದೇ ಕೇಳಬೇಡಿ, ಸ್ಪಷ್ಟವಾಗಿ ಕೇಳಿಸಲ್ಲ. ಅರ್ಥ ಆಯ್ತಾ? ಇದು ಈಗ ಈ ವಾಕ್ಯಕ್ಕೆ ಬರೋಣ. ಇಲ್ಲಿ ಮೈ ಪೇರೆಂಟ್ಸ್ ಸಬ್ಜೆಕ್ಟು, ಆ್ಯಕ್ಷನ್ ವರ್ಬು ಹೆಲ್ಪ್ V1, ಆಬ್ಜೆಕ್ಟ್ ಮೀ. ಹೆಲ್ಪ್ ಯಾರಿಗೆ ಸಹಾಯ ಮಾಡುವುದು? ನನಗೆ, ಆಬ್ಜೆಕ್ಟ್. ಉಳಿದಿದ್ದು ಬೇಡ ನಮಗೆ. ಸೊ ಇಲ್ಲಿ V1ನಲ್ಲಿದೆ ಆ್ಯಕ್ಷನ್ ವರ್ಬ್. V1 ಇರಲಿ, V1 + S ಇರಲಿ. ನೋಡಿ ಈ ಫಾರ್ಮುಲಾನೇ ಯೂಸ್ ಮಾಡಬೇಕು. ಫಸ್ಟ್ ಆಬ್ಜೆಕ್ಟ್ ಬರಬೇಕು, ಆಮೇಲೆ ಆ್ಯಮ್ ಈಸ್ ಆರ್, ಆಮೇಲೆ ಆಲ್ವೇಸ್ V3, ಆಮೇಲೆ ಬೈ, ಆಮೇಲೆ ಸಬ್ಜೆಕ್ಟನ್ನು ಆಬ್ಜೆಕ್ಟ್ ಮಾಡಬೇಕು. ಈಗ ನೋಡೋಣ ಸೂತ್ರ ಅನುಸಾರ. ಇದರಲ್ಲಿ ಫಸ್ಟ್ ಯಾವುದು? ಆಬ್ಜೆಕ್ಟ್ ಮೀ ಏನಾಗಬೇಕು? ಐ ಆಗಬೇಕು ಅಲ್ವಾ? ನೋಡಿ ಇಲ್ಲೂ ಮೀ ಇತ್ತು, ಇಲ್ಲೂ ಮೀ ಕೊಟ್ಟಿದ್ದೀನಿ, 2 ಐ ಆಗುತ್ತೆ. ಐ ಆದಮೇಲೆ ಐಗೇನು ತೊಗೋತೀಯಪ್ಪ ನೀನು? ಪುನಃ ಆಮೆ ತೊಗೋಬೇಕು. ಆ್ಯಮ್ ಹೊಂದ್ಕೊಳ್ಳುತ್ತೆ. ಆಮೇಲೆ ಆ್ಯಕ್ಷನ್ ವರ್ಬ್ ಯಾವುದು? ಇಲ್ಲೂ ಕೂಡ ಹೆಲ್ಪ್ ಇದೆ. ಹೆಲ್ಪ್ ಇರಲಿ, ಹೆಲ್ಪ್ಸ್ ಇರಲಿ, 2 ಹೆಲ್ಪ್ಡ್ ಆಗುತ್ತೆ. V3 ಹೆಲ್ಪ್ಡ್ ಆಯ್ತು. ಆಮೇಲೆ ಬೈ ಬರೀಬೇಕಾ ರೂಲ್ ಪ್ರಕಾರ, ಸೂತ್ರಾನುಸಾರ ಬೈ ಆದಮೇಲೆ ಸಬ್ಜೆಕ್ಟನ್ನು ಕೊನೆಗೆ ಬರೀಬೇಕು. ಆಬ್ಜೆಕ್ಟ್ ಆಗಿಬಿಡುತ್ತೆ. ನೋಡಿ ಸಬ್ಜೆಕ್ಟ್ ಮೈ ಪೇರೆಂಟ್ಸ್ ಇದೆ, ಇದೇನು ಬದಲಾವಣೆ ಆಗೋಲ್ಲ. ಎಮ್ ಸಣ್ಣ ಅಕ್ಷರ ಮಾಡ್ಕೊಂಡು ಮೈ ಪೇರೆಂಟ್ಸು, ಎ ಲಾಟು ಕೊನೆಯಲ್ಲಿ ಎ ಲಾಟ್. ನೋಡಿ ಐ ಆಮ್ ಹೆಲ್ಪ್ಡ್ ಬೈ ಮೈ ಪೇರೆಂಟ್ಸ್ ಎ ಲಾಟ್. ಇಲ್ಲಿ ನೋಡಿ ಮೈ ಪೇರೆಂಟ್ಸ್ ಹೆಲ್ಪ್ ಮೀ ಎ ಲಾಟ್. ಇಲ್ಲಿ V1ನಲ್ಲಿದೆ ಆ್ಯಕ್ಷನ್ ವರ್ಬು. ಇಲ್ಲಿ V1 + S ಇದೆ. ಯಾವ V1 ಆರ್ V1 + S ಇದ್ದರೆ ಇದೇ ಫಾರ್ಮುಲಾ ಜ್ಞಾಪಿಸ್ಕೊಳ್ಳಿ. ನೋಡಿ ಇದಕ್ಕೆ ಉತ್ತರ ಹಿಂಗಾಗುತ್ತೆ. ನಿನ್ನೆ ಕೊನೆಯಲ್ಲಿ ನಾನು ಇದನ್ನು ಅರ್ಧಂಬರ್ಧ ನಿಲ್ಲಿಸ್ಬಿಟ್ಟಿದ್ದೆ, ಅದನ್ನು ಇವತ್ತು ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ವಾಕ್ಯಕ್ಕೆ ಹೋಗೋಣ. ನೋಡಿ ಪ್ಯಾಸಿವ್ ವಾಯ್ಸಲ್ಲಿ ಇಲ್ಲಿ ಟಿಪ್ಸ್ ಟು ರಿಮೆಂಬರ್ ಹೇಳ್ಕೊಟ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಆ್ಯಮ್ ಬಗ್ಗೆ ಹೇಳಿದೆ ಅಲ್ವಾ ನಿಮ್ಗೆ. ಇಲ್ಲಿ ನೋಡಿ ಇಲ್ಲಿ ಏನು ಮಾಡಿದ್ದೀನಿ ನಾನು ಅಂದರೆ, ಆ್ಯಮ್ ಬಗ್ಗೆ 2 ವಾಕ್ಯಗಳು ಕೊಟ್ಟೆ. ಆ್ಯಮ್ ಈಸ್ ಆರಲ್ಲಿ ಆ್ಯಮ್ನ ಹೆಂಗೆ ಬಳಸಬೇಕು, ಐಗೇ ಆ್ಯಮ್ ಹೊಂದ್ಕೊಳ್ಳುತ್ತೆ. ನೆಕ್ಸ್ಟ್ ಏನು ಮಾಡಿದ್ದೀನಪ್ಪ ನಿಮಗೆ ಅಂದರೆ, ಇಲ್ಲಿ ಈಸ್ ಬಗ್ಗೆ ಕೊಟ್ಟಿದ್ದೀನಿ. ಆ್ಯಮ್ ಆಯಿತು. ಯೂಸ್ ಆಫ್ ಬಿ ವರ್ಬ್ ಈಸ್ ಯಾವಾಗ ಬಳಸಬೇಕು ನೋಡಿ. 2 ವಾಕ್ಯಗಳು. ಐ ರೈಟ್ ಪೊಯೆಟ್ರಿ. ನೋಡಿ ಐ ಸಬ್ಜೆಕ್ಟು, ಆ್ಯಕ್ಷನ್ ವರ್ಬ್ ರೈಟ್ ಅಂದರೆ ಏನು? ಬರೆಯುವುದು.
ಕವಿತೆಗಳು. ಪೊಯೆಟ್ರಿ ಅಂದರೆ ಏನು? ಪೊಯಮ್ಸ್ ಅಂದರೆ ಬಹುವಚನ, ಪೊಯೆಟ್ರಿ ಅಂದರೆ ಏಕವಚನ. ಪೊಯೆಟ್ರಿ ಯಾವಾಗಲೂ ಏಕವಚನದಲ್ಲಿರುತ್ತೆ. ಇದು ಆ್ಯಕ್ಷನ್ ವರ್ಬ್ V1. ಇಲ್ಲಿ ಮುಂದೆ ಉಳಿತಿದ್ದೇನಿಲ್ಲ, ಹಂಗಾಗಿ ಗೋಡೆ ಕಟ್ಟೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, ರೇಖಾ ರೈಟ್ಸ್ ಪೊಯೆಟ್ರಿ. ಇದು ಎಸ್ ಫಾರ್ಮಲ್ಲಿದೆ, ಇದು ರೈಟ್ V1 ಫಾರ್ಮಲ್ಲಿ ಇದೆ. ಇದು V1 ಪ್ಲಸ್ ಎಸ್ ಫಾರ್ಮ್. ಎರಡಕ್ಕೂ ಒಂದೇ ಸೂತ್ರ ನೋಡಿ, ಸೂತ್ರ ಸೇಮ್ ಕೊಟ್ಟಿದ್ದೀನಿ ನೋಡಿ. ಆಬ್ಜೆಕ್ಟು ಆಮ್ ಈಸ್ ಆರು ಆಲ್ವೇಸ್ V3 ಬೈ ಸಬ್ಜೆಕ್ಟ್. ಹೌದಾ? ಇದ್ರ ಪ್ರಕಾರ ಪ್ಯಾಸಿವ್ ವಾಯ್ಸ್ ಮಾಡೋಣ ಆನ್ಸರ್. ನೋಡಿ, ಇಲ್ಲಿ ಆಬ್ಜೆಕ್ಟ್ ಯಾವುದಪ್ಪ? ಇಲ್ಲಿ ಪೊಯೆಟ್ರಿ. ಪೊಯೆಟ್ರಿ ಫಸ್ಟ್ ಬರುತ್ತೆ. ಪೊಯೆಟ್ರಿ ಏಕವಚನದಲ್ಲಿ ಇರೋದ್ರಿಂದ ಈಗ ಆ್ಯಮ್ ಬರಲ್ಲ, ಐಗೆ ಆ್ಯಮ್ ಬಂತು, ಏಕವಚನಕ್ಕೆ ಈಸ್ ಬರೀಬೇಕು. ಸೊ ಈಸ್ ಬಂತು. ಆಮೇಲೆ ಆ್ಯಕ್ಷನ್ ವರ್ಬ್ ಆಲ್ವೇಸ್ V3. ಆ್ಯಕ್ಷನ್ ವರ್ಬ್ ಕೊಟ್ಟಿದ್ದು ಯಾವುದಿಲ್ಲಿ? ರೈಟ್. ರೈಟ್ನ V3 ಏನು ಗೊತ್ತಿಲ್ಲ, ಅಂದರೆ 0 ಬರುತ್ತೆ. ಎಕ್ಸ್ಕ್ಯೂಸ್ ಮೀ. ರೈಟ್ಸ್ V1 ಪ್ಲಸ್ ಎಸ್, ರೋಟ್ V2, ರಿಟನ್ V3 ಅಲ್ವೇನಪ್ಪ? ಹಾಗಾಗಿ ನೋಡಿ, ರಿಟನ್ V3 ಬಂತು. V3 ರೂಲ್ ಪ್ರಕಾರ, ರೂಲ್ ನೋಡ್ಕೊಳ್ಳಿ, ಇಲ್ಲಿ ಫಾರ್ಮಲ್ ನೋಡ್ಕೊಳ್ಳಿ. ಆಬ್ಜೆಕ್ಟ್ ಅಂದ ಪೊಯೆಟ್ರಿ ಇಲ್ಲಿ ಬರೆದು, ಆಮೇಲೆ ಪಕ್ಕದಲ್ಲಿ ಆಮೀಸ್ ಆರೇ ಜ್ಞಾಪಿಸ್ಕೋಬೇಕು. V1 ಪ್ಲಸ್ ಎಸ್ ಅಲ್ಲಿ ಇದ್ರೆ ಆ್ಯಕ್ಷನ್ ವರ್ಬು. ಈಗ ಈಸ್ ಬಳಕೆ ಮಾಡ್ತಾ ಇದ್ದೀನಿ. ಏಕವಚನಕ್ಕೆ ಈಸ್ ಇಲ್ಲಿ ಫಾರ್ಮುಲಾ ಕೊಟ್ಟಿದ್ದೀನಿ ನೋಡಿ, ನಿಮಗೆ ತೋರಿಸ್ತೀನಿ ಮತ್ತೊಮ್ಮೆ. ಇಲ್ಲಿದೆ ನೋಡಿ ಫಾರ್ಮುಲಾ. ಹೌದಾ? ಮತ್ತು ಇದನ್ನು ಇನ್ನೂ ನಾನು ವಿವರವಾಗಿ ಇಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಐಗೆ ಆ್ಯಮ್ ಏಕವಚನಕ್ಕೆ, ಇದು ಆಬ್ಜೆಕ್ಟು ಐ ಇದ್ದರೆ ಆ್ಯಮ್. ಇಲ್ಲಿರೋ ಆಬ್ಜೆಕ್ಟು ಏಕವಚನ, ಯಾವುದೇ ಏಕವಚನ ಪದ ಇದ್ದರೆ ಈಸು. ಇಲ್ಲಿರೋ ಆಬ್ಜೆಕ್ಟು ಯು ಅಥವಾ ಬಹುವಚನ ಬಂದರೆ ಆರ್ ಆಯ್ಕೆ ಮಾಡ್ಕೋಬೇಕು. ಹೌದನಪ್ಪ? ಈಗ ನೋಡಿ, ಈಸ್ ಯಾಕೆ ಬಂತು ಇಲ್ಲಿ? ಪೊಯಿಟ್ರಿ ಏಕವಚನಕ್ಕೆ ಈಸು. ರಿಟರ್ನ್ ಆಯಿತು. ಬೈ ಬರೀಬೇಕು. ಬೈ ಬರೆದ ಮೇಲೆ ಐ ಇದೆ ಸಬ್ಜೆಕ್ಟು. ಸಬ್ಜೆಕ್ಟ್ ಏನಾಗುತ್ತೆ ಈಗ? ಮೀ ಆಗುತ್ತೆ. ಆವಾಗ ಹಿಂದಿನ ವಾಕ್ಯದಲ್ಲಿ ಮೀ ಇತ್ತು, ಆಬ್ಜೆಕ್ಟು ಐ ಆಯಿತು. ಈಗ ಐ ಇದ್ದರೆ ಮೀ ಆಗುತ್ತೆ, ಮೀ ಐ ಆಗುತ್ತೆ, ಐ ಮೀ ಆಗುತ್ತೆ. ಅದು ಲಿಸ್ಟ್ ಕೊಟ್ಟಿದ್ದೀನಿ, ಓದ್ಕೊಳ್ಳಿ. ಎರಡನೇ ವಾಕ್ಯ, ರೇಖಾ ರೈಟ್ಸ್ ಪೊಯಿಟ್ರಿ. ರೇಖಾ ಸಬ್ಜೆಕ್ಟು, ರೈಟ್ಸ್ ಆ್ಯಕ್ಷನ್ ಓವರ್ V1 ಪ್ಲಸ್ ಎಸ್, ಪೊಯಿಟ್ರಿ ಆಬ್ಜೆಕ್ಟ್. ನೋಡಿ, V1 ಇರಲಿ, V1 ಪ್ಲಸ್ ಎಸ್ ಇರಲಿ, ಇದೇ ಫಾರ್ಮುಲಾ. ದಯವಿಟ್ಟು ಜ್ಞಾಪಿಸ್ಕೊಳ್ಳಿ, ಸ್ಕ್ರೀನ್ಶಾಟ್ ತಗೋತಾ ಹೋಗಿ. ಸೊ ಆಬ್ಜೆಕ್ಟ್ ಅಂದ, ಪೊಯಿಟ್ರಿ ಆಬ್ಜೆಕ್ಟ್ ತಾನೆ. ನೋಡಿ, ಇಲ್ಲಿ ಪೊಯಿಟ್ರಿ ಬರೆದು, ಇದು ಪುನಃ ಏಕವಚನ ಅಲ್ವಾ? ಪೊಯಿಟ್ರಿ ಇಲ್ಲಿ ಬರೆದಿಲ್ಲ ನಾನು, ಯಾಕೆಂದರೆ ಇಲ್ಲಿ ಬರೆದಿದ್ದೀನಿ ಅಂತ ಇಲ್ಲಿ ಬರೆದಿಲ್ಲ. ಏಕವಚನಕ್ಕೆ ಈಸ್ ತೊಗೋಬೇಕು. ಈ ಮೂರಲ್ಲಿ ಆ್ಯಮ್ ಅಲ್ಲ, ಈಸ್ ಅಲ್ಲ, ಆಮೇಲೆ ಆರ್ ಅಲ್ಲ, ಈಸ್ ತೊಗೋಬೇಕು, ಈಸ್. ಆಮೇಲೆ ಆ್ಯಕ್ಷನ್ ವರ್ಬ್ ಆಲ್ವೇಸ್ V3, ಆಲ್ವೇಸ್ V3. ಕೊಟ್ಟ ಆ್ಯಕ್ಷನ್ ವರ್ಬ್ ಯಾವುದು? ರೈಟ್ಸ್. ರೈಟ್ಸ್ಗೂ ರೈಟ್ಗೂ V3 ಯಾವುದು? ರಿಟರ್ನ್. ರೋಟ್ V2 ಆಗುತ್ತೆ, ರಿಟರ್ನ್ V3 ಆಗುತ್ತೆ. ಓದಿ, ರಿಟರ್ನ್ ಆದಮೇಲೆ ಆಮೇಲೆ ಸೂತ್ರ ಪ್ರಕಾರ ಬೈ ಬರೀಬೇಕು. ಬೈ ಬರೆದ ಮೇಲೆ ಸಬ್ಜೆಕ್ಟ್ ಯಾವುದು ಇಲ್ಲಿ? ರೇಖಾ ಹಾಗೆ ಇರುತ್ತೆ. ಸಬ್ಜೆಕ್ಟ್ ಆಬ್ಜೆಕ್ಟ್. ಅರ್ಥ ಆಗ್ತಾ ಇದೆಯಾ? ಸೊ ರೇಖಾ ರೈಟ್ಸ್ ಪೊಯಿಟ್ರಿಗೆ ಆನ್ಸರ್ ಏನು? ಪೊಯೆಟ್ರಿ ಈಸ್ ರಿಟನ್ ಬೈ ರೇಖಾ. ಐ ರೈಟ್ ಪೊಯೆಟ್ರಿ ಅಂತಿದೆ, ಆನ್ಸರ್ ಏನು? ಪೊಯೆಟ್ರಿ ಈಸ್ ರಿಟನ್ ಬೈ ಮೀ. ಎರಡಕ್ಕೂ ನಾವು ಇದೇ ಒಂದು ಫಾರ್ಮುಲಾ ಯೂಸ್ ಮಾಡಬೇಕು. ಯಾಕೆ? ಕೊಟ್ಟ ಆ್ಯಕ್ಷನ್ ವರ್ಬು V1 ಪ್ಲಸ್ ಎಸ್ ಅಲ್ಲಿದೆ, V1 ಅಲ್ಲಿ ಇದ್ದರೆ ಇದೇ ಫಾರ್ಮುಲಾ ಬಳಸಬೇಕು. ಆಯಿತಾ? ಮುಂದಕ್ಕೆ ಹೋಗೋಣ. ಈಗ ಆ್ಯಮ್ ಬಳಕೆ ಆಯಿತು, ಈಸ್ ಬಳಕೆ ಆಯಿತು. ಯೂಸ್ ಆಫ್ ಬಿ ವರ್ಬ್ ಆರ್ ಹೆಂಗೆ ಯೂಸ್ ಮಾಡಬೇಕು ಇಲ್ಲಿ ನೋಡಿ. ಚಿಲ್ಡ್ರನ್ ಬ್ರೇಕ್ ಟಾಯ್ಸ್. ಹೌದಾ? ಚಿಲ್ಡ್ರನ್ ಮಕ್ಕಳು, ಮಗು ಅಂದರೆ ಚೈಲ್ಡ್ ಏಕವಚನ, ಚಿಲ್ಡ್ರನ್ ಬಹುವಚನ, ಚಿಲ್ಡ್ರನ್ಸ್ ಅನ್ಬಾರ್ದು. ಎಕ್ಸ್ಕ್ಯೂಸ್ ಮೀ. ಬ್ರೇಕ್ ಮುರಿಯುತ್ತಾರೆ ಗೊಂಬೆಗಳನ್ನು, ಮಕ್ಕಳು ಗೊಂಬೆಗಳನ್ನು ಮುರಿಯುತ್ತಾರೆ. ಆ್ಯಕ್ಷನ್ ವರ್ಬ್ V1 ಅಲ್ಲಿದೆ ಬ್ರೇಕ್. ಬ್ರೇಕ್ V1, ಬ್ರೇಕ್ಸ್ V2, ಬ್ರೋಕ್ V2. ಆಯಿತಾ? ನೋಡಿ, ಬ್ರೇಕ್ V1, ಬ್ರೇಕ್ಸ್ V1 ಪ್ಲಸ್ ಎಸ್, ಬ್ರೋಕ್ BROKE, ಬ್ರೋಕ್ V2, ಬ್ರೋಕನ್ ಅಲ್ಲ, ಬ್ರೋಕ್ V2, ಬ್ರೋಕೆನ್ V3, ಬ್ರೇಕಿಂಗ್ V4. ಓದಿ, ವರ್ಬ್ಸ್ ಓದದೇ ಇದ್ದರೆ ಉಳಿವು ಕಾಲ ಇಲ್ಲ ನಿಮಗೆ, ಓದಲೇಬೇಕು. ಇದು ಎರಡನೇ ವಾಕ್ಯ. ಎ ಚೈಲ್ಡ್, ಒಂದು ಮಗು, ಬ್ರೇಕ್ಸ್ V1 ಪ್ಲಸ್ ಎಸ್, ಟಾಯ್ಸ್ ಗೊಂಬೆಗಳು. ನೋಡಿ, ಕೊಟ್ಟ ಆ್ಯಕ್ಷನ್ ವರ್ಬ್ V1 ಪ್ಲಸ್ ಎಸ್ ಅಲ್ಲಿದ್ದರೆ ಅಥವಾ V1 ಅಲ್ಲಿದ್ದರೆ ತಿರ್ಗಾ ಇದೇ ಸೂತ್ರ ನೋಡಿ. ಆಬ್ಜೆಕ್ಟು ಆ್ಯಮ್ ಈಸ್ ಆರ್. ಇಲ್ಲಿ ಆರ್ನ ಯಾವಾಗ ತೊಗೋಬೇಕು ಅಂತ ಹೇಳ್ತಾ ಇದ್ದೀನಿ. ಆ್ಯಮ್ ಬಗ್ಗೆ ಹೇಳಿದೆ, ಈಸ್ ಬಗ್ಗೆ ಹೇಳಿದೆ, ಆರ್ ಬಗ್ಗೆ ಹೇಳ್ತಾ ಇದ್ದೀನಿ. ಆನ್ಸರ್ಸ್ ಪ್ಯಾಸಿವ್ ವಾಯ್ಸಲ್ಲಿ.
ನೋಡಿ ಆಬ್ಜೆಕ್ಟ್ ಅಂತ. ಆಬ್ಜೆಕ್ಟ್ ಯಾವುದಪ್ಪ ಇಲ್ಲಿ ಮೊದಲನೇ ವಾಕ್ಯದಲ್ಲಿ ಟಾಯ್ಸ್. ಟಾಯ್ಸ್ ಬರೀರಿ, ಬಹುವಚನ ಅಲ್ವಾ, ಗೊಂಬೆಗಳು. ಟಾಯ್ ಏಕವಚನ, ಟಾಯ್ಸ್ ಬಹುವಚನಕ್ಕೆ ಆರ್ ಬಳಸಬೇಕು. ಆರ್. ಐಗೆ ಆ್ಯಮು ಏಕವಚನಕ್ಕೆ ಈಸು, YOU ಇದ್ದರೂ ಆಬ್ಜೆಕ್ಟು ಅಥವಾ ಯಾವುದೇ ಬಹುವಚನ ನಾಮಪದ ಇಲ್ಲಿ ಬಂದರೆ ಆರ್ ಬಳಸಬೇಕು. ನೋಡಿ ಬಹುವಚನ ನಾಮಪದ ಟಾಯ್ಸ್ ಬಂತು, ಆರ್ ಬರೀರಿ. ಆಮೇಲೆ ಆ್ಯಕ್ಷನ್ ವರ್ಬ್ನ, ಕೊಟ್ಟ ಆ್ಯಕ್ಷನ್ ವರ್ಬಿನ ಆಲ್ವೇಸ್ V3 ಬಳಸಬೇಕು. ಕೊಟ್ಟ ಆ್ಯಕ್ಷನ್ ವರ್ಬ್ ಯಾವುದಿಲ್ಲಿ? ಬ್ರೇಕ್. ಅದರ V3 ಏನು? ಬ್ರೋಕೆನ್ ಬರೀರಿ. ಆಮೇಲೆ ಬೈ ಬರೀರಿ. ಇಲ್ಲಿ ಸಬ್ಜೆಕ್ಟ್ ಬರೀಬೇಕು. ಸಬ್ಜೆಕ್ಟ್ ಯಾವುದಿಲ್ಲಿ? ಚಿಲ್ಡ್ರನ್ನ ಹಾಗೆ ಉಳಿಸ್ಕೊಳ್ಳಿ, ಇದೇನು ಬದಲಾವಣೆ ಆಗಲ್ಲ. ಸೊ ಟಾಯ್ಸ್ ಆರ್ ಬ್ರೋಕನ್ ಬೈ ಚಿಲ್ಡ್ರನ್. ನೋಡಿ ಚಿಲ್ಡ್ರನ್ ಬ್ರೇಕ್ ಟಾಯ್ಸ್. ಇಲ್ಲಿ ಬ್ರೇಕ್ V1 ಅಲ್ಲಿದೆ. ಈ ಫಾರ್ಮುಲಾ ಬಳಸಬೇಕು. ಬಳಸಿದ ಮೇಲೆ ಆನ್ಸರ್ ಇದು ಬರುತ್ತೆ. ಫಾರ್ಮುಲಾಗೆ ಅಂಟ್ಕೊಳ್ಳೇಬೇಕು. ಕಷ್ಟ ಇದೆ, ಅಸಾಧ್ಯ ಅಲ್ಲ, ಓದಬೇಕು, ಬರೀಬೇಕು, ಬರೆದು ಬಯಾಟ್ ಮಾಡಬೇಕು. ಇದು ನೋಡಿ, ಎ ಚೈಲ್ಡ್ ಬ್ರೇಕ್ಸ್ ಟಾಯ್ಸ್, V1 + S. ಆ್ಯಕ್ಷನ್ ವರ್ಬ್ V1 + S ಅಲ್ಲಿದ್ದರೆ ಇದೇ ಸೂತ್ರನೇ ನಮಗೆ ಗತಿ, ಮರೆತರೆ ಝೀರೋನೇ ಗತಿ. ಟಾಯ್ಸ್ ಬಹುವಚನ, ಆಬ್ಜೆಕ್ಟ್. ರೂಲ್ ಪ್ರಕಾರ ಆಬ್ಜೆಕ್ಟ್ ಫಸ್ಟ್ ಬರಬೇಕು. ನೋಡಿ ಟಾಯ್ಸ್ ಬಂತ, ಬಹುವಚನ ಆರ್. ಈಗ ಆರ್ ಯಾವಾಗ ಬಳಸ್ಬೇಕು ಹೇಳ್ತಾ ಇದ್ದೀನಿ ನಾನು. ಟಾಯ್ಸ್ ಆರ್ ಆದಮೇಲೆ ಇಲ್ಲಿ ಆ್ಯಕ್ಷನ್ ವರ್ಬ್ ಬ್ರೇಕ್ಸ್ ಇರಲಿ, ಬ್ರೇಕ್ V1 ಇರಲಿ, V1 + S. ವರ್ಬ್ ಏನೇ ಇರಲಿ, ಆ್ಯಕ್ಷನ್ ವರ್ಬು ಅದರ V3ನೇ ಬರೀಬೇಕು. ಪ್ಯಾಸಿವಲ್ಲಿ V3. ನೋಡಿ ಆಲ್ವೇಸ್ V3. ಬ್ರೋಕೆನ್ ಬೈ. ಸಬ್ಜೆಕ್ಟ್ ಏನಪ್ಪ ಈಗ? ಎ ಚೈಲ್ಡ್. ಎ ಸಣ್ಣಕ್ಷರ ಆಗುತ್ತೆ, ಎ ಚೈಲ್ಡ್. ನೋಡಿ ಆನ್ಸರ್. ಇದು ಪ್ರಶ್ನೆ, ಇದಕ್ಕೆ ಸೂತ್ರ ಇದು, ಇದಕ್ಕೆ ಉತ್ತರ ಇದು. ನೋಡ್ಕೊಂಬಿಡಿ. ನೆಕ್ಸ್ಟ್ ಎರಡನೇ ಫಾರ್ಮುಲಾ. ಇದೆಲ್ಲ ಫಸ್ಟ್ ಫಾರ್ಮುಲಾ ಆಯಿತು. ಆ್ಯಮ್ ಬಗ್ಗೆ, ಈಸ್ ಬಗ್ಗೆ, ಆರ್ ಬಗ್ಗೆ ಹೇಳಿದ್ದೀನಿ. ಈಗ ಫಾರ್ಮುಲಾ 2. ಏನಪ್ಪ ಫಾರ್ಮುಲಾ 2 ಅಂದರೆ, ಆ್ಯಕ್ಷನ್ ವರ್ಬ್ V2 ಅಲ್ಲಿ ಇದ್ದುಬಿಟ್ರೆ, ಈಗ V1 + S ಅಲ್ಲಿದ್ದರೆ ಆ್ಯಮ್, ಈಸ್, ಆರ್ ಜ್ಞಾಪಿಸ್ಕೊಳ್ಳಿ ನೀವು. ಆ್ಯಕ್ಷನ್ ವರ್ಬ್ V2 ಅಲ್ಲಿದ್ದರೆ ED ಇದ್ರೂ V2ನೇ, ಕೊನೆಯಲ್ಲಿ T ಅಕ್ಷರ ಬಂದರೂ ಆ್ಯಕ್ಷನ್ ವರ್ಬ್ ಕೊನೆಯಲ್ಲಿ V2ನೇ. ಅಥವಾ ರೋಟು, ಗೇವು, ಪ್ಲೇಡು, ಟಾಕ್ಡು, ಓಪನ್ಡು, ED ಬಂದರೂ V2ನೇ. ನೋಡ್ಕೊಳ್ಳಿ, ಆ್ಯಕ್ಷನ್ ವರ್ಬ್ಸ್ ಬದಲೇಬೇಕು. ಆವಾಗ ವಾಸ್ ವರ್ಗ್ ಜ್ಞಾಪಿಸ್ಕೊಳ್ಳಿ, ಮಿಕ್ಕಿದೆಲ್ಲ ಸೇಮ್ ಇರುತ್ತೆ. V1 + Sಗೆ ಆ್ಯಮ್, ಈಸ್, ಆರ್ ಮನೆಗೆ ಜ್ಞಾಪಿಸ್ಕೊಳ್ಳಿ. V2 ಅಲ್ಲಿದ್ದರೆ ಆ್ಯಕ್ಷನ್ ವರ್ಬು ವಾಸ್ ವರ್ಗ್ ಜ್ಞಾಪಿಸ್ಕೊಳ್ಳಿ, ಪ್ಯಾಸಿವ್ ವಾಯ್ಸಲ್ಲಿ. ನೋಡಿ, ಇಫ್ ದ ಗಿವನ್ ಆ್ಯಕ್ಷನ್ ವರ್ಬ್ in the active voice sentence V2 is V2, then we should always remember the below formula to change into passive voice. Below formula ಯಾವುದಿದು ನೋಡಿ, ತಮಾಷೆ ನೋಡಿ. ಇಲ್ಲಿ ನೋಡಿ, ಫಾರ್ಮುಲಾ ಆಬ್ಜೆಕ್ಟ್ ಇದೆ, ಆ್ಯಕ್ಷನ್ ವರ್ಬ್ V3 ಇದೆ, ಬೈ ಇದೆ, ಸಬ್ಜೆಕ್ಟ್ ಇದೆ. ಇದು ಆ್ಯಮ್, ಈಸ್, ಆರ್ ಇದೆ. ಇಲ್ಲಿ ನೋಡಿ, ಸೇಮ್ ಆಬ್ಜೆಕ್ಟ್ ಇದೆ, ಆ್ಯಕ್ಷನ್ ವರ್ಬ್ V3 ಇದೆ, ಬೈ ಇದೆ, ಸಬ್ಜೆಕ್ಟ್ ಇದೆ. ಇಲ್ಲಿ ಬದಲಾವಣೆ, ವಾಸ್ ವರ್ಬ್ ಬಂದುಬಿಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ಆ್ಯಮ್, ಈಸ್, ಆರ್ ಬರುತ್ತೆ. ಯಾಕೆ? V1 + S ಅಲ್ಲಿ ಆ್ಯಕ್ಷನ್ ವರ್ಬ್ ಇದ್ದರೆ. ಇಲ್ಲಿ ಆ್ಯಕ್ಷನ್ ವರ್ಬು V2 ಅಲ್ಲಿದ್ದರೆ ನೋಡಿ, ಆ್ಯಕ್ಷನ್ ವರ್ಬ್ V2 ಅಲ್ಲಿದ್ದರೆ ವಾಸ್ ವರ್ಬ್ ಬಂದುಬಿಡುತ್ತೆ. ಮಿಕ್ಕಿದೆಲ್ಲ ಸೇಮ್ ಇದೆ, ಬಯಾಟ್ ಮಾಡಿ. ಇದು ಎಲ್ಲ ಉಳಿದಿದ್ದೆಲ್ಲ ಸೇಮ್ ಇರುತ್ತೆ, ಇಲ್ಲಿ ಮಾತ್ರ ಬದಲಾವಣೆ ಆಗ್ತಿರುತ್ತೆ, ನೋಡ್ಕೊಳ್ಳಿ. ಸೊ ಆ್ಯಕ್ಷನ್ ವರ್ಬ್ V2 ಅಲ್ಲಿದ್ದರೆ ನೀವು ವಾಸ್ ವರ್ರಲ್ಲೂ ಒಂದು ಬಳಸಬೇಕು. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ನೋಡಿ, ಅದೇ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ರವಿ ರೋಟ್ ಎ ಪೋಯಮ್. ಅದೇನಪ್ಪ ನೋಡಿ, ರವಿ ಸಬ್ಜೆಕ್ಟು, ರೋಟು V2 ಅಲ್ಲಿದೆ. ರೈಟ್ಸು V1 + S, ರೋಟ್ V2, ರಿಟರ್ನ್ V3, ರೈಟಿಂಗ್ V4, ರೋಟ್ V2 ಅಲ್ಲಿದೆ. ಹಾಗಾಗಿ ನೋಡಿ, ವಾಸ್ ವರ್ಗ್ ಜ್ಞಾಪಿಸ್ಕೊಳ್ಳಿ. ಇವೆಲ್ಲ ಇನ್ನು ಸೇಮ್ ಇರುತ್ತೆ, ಉಳ್ಕಿದ್ದಲ್ಲ. ಆಬ್ಜೆಕ್ಟು ಆಲ್ವೇಸ್ V3, ಬೈ, ಸಬ್ಜೆಕ್ಟು, ಉಳಿದ ಪದಗಳೆಲ್ಲ ಇಲ್ಲಿ ಬದಲಾವಣೆ ಇರುತ್ತೆ. ಆ್ಯಮ್, ಈಸ್, ಆರ್ ಬದಲು ವಾಸ್ ವರ್ಗ್ ಜ್ಞಾಪಿಸ್ಕೋಬೇಕು. ಯಾಕೆ? ಕೊಟ್ಟ ಆ್ಯಕ್ಷನ್ ವರ್ಬ್ V2 ಅಲ್ಲಿದೆ. ನೋಡಿ, ಇಲ್ಲಿ ನೋಡಿ, ರವಿ ಆ್ಯಂಡ್ ರಾಘು ರೋಟ್ 6 poems. ರವಿ ಆ್ಯಂಡ್ ರಾಘು ಸಬ್ಜೆಕ್ಟ್ ಆಗುತ್ತೆ, ರೋಟ್ ಮತ್ತು V2, 6 poems ಆಬ್ಜೆಕ್ಟ್. ಇಲ್ಲಿ ಎ ಪೋಯಮ್ ಆಬ್ಜೆಕ್ಟ್. ಇಲ್ಲೂ V2 ಇದೆ, ಇಲ್ಲೂ V2 ಇದೆ. ಈ ಫಾರ್ಮುಲಾ ಬಳಸ್ಕೊಂಡು ನಾವೀಗ ಆನ್ಸರ್ ಮಾಡೋಣ. ಆನ್ಸರ್ ಏನಾಗುತ್ತಪ್ಪ ಅಂದರೆ ನೋಡಿ ಇದನ್ನು ನೋಡಿ, ಇಲ್ಲಿ ಹೇಳಿದ್ದೀನಿ ನಾನು. ಇನ್ ಸೆಂಟೆನ್ಸಸ್ 1 and 2 ದ ಆ್ಯಕ್ಷನ್ ವರ್ಬ್ ರೋಟ್ ಅನ್ನೋದು ಈಸ್ V2.
ಸೊ ವಿ ಶುಡ್ ಯೂಸ್ ದ ಫಾರ್ಮುಲಾ. ಇದು ನೋಡಿ ಸೇಮ್ ಇದೆ ಎಲ್ಲ ಕಡೆ, ಇದು ಸೇಮ್ ಇದು ಸೇಮ್ ಇದು ಸೇಮ್ ಇದು, ಇಲ್ಲಿ ವಾಸ್ ವರ್ ಬರುತ್ತೆ. ಈ ವಾಸ್ ವರಲ್ಲಿ ವಾಸನ್ನು ನಾವು ಯಾವಾಗಲೂ, ನಾನು ಅದನ್ನು ಚೂರು ಬರೆದು ಕೊಟ್ಬಿಡ್ತೀನಿ ನಿಮಗೆ, ಸ್ವಲ್ಪ ಶೇಕಾದರೂ ಚಿಂತೆ ಇಲ್ಲ, ಹಾಗೆ ಇರ್ರಿ. ನೋಡಿಲಿ, ವಾಸ್ ಯಾವಾಗ ಬರಿಬೇಕಪ್ಪ ಅಂದರೆ, ಐಗೆ ಆಬ್ಜೆಕ್ಟ್ ಐ ಇದ್ರು ಏಕವಚನ ಇದ್ರು ವಾಸು, ಯುಗೆ ಪ್ಲೂರಲ್ಗೆ ವರ್. ಇಲ್ಲಿ ಆ್ಯಮ್ ಇಲ್ಲ, ಅದಕ್ಕೆ ಐಗೆ ಆ್ಯಮ್ ಬರೆಯೋಂಗಿಲ್ಲ. ಐಗೂ ವಾಸು, ಏಕವಚನ ಬೇರೆ ಏಕವಚನ ಎಲ್ಲ ನಾಮಪದಗಳಿಗೂ ವಾಸು, ಇವುಗೂ ಎಲ್ಲ ಬಹುವಚನ ನಾಮ ಆಬ್ಜೆಕ್ಟ್ಗಳಿಗೂ ವರ್ ಬರೀಬೇಕು. ಪುನಃ ನೋಡಿ V3 ಹಂಗೆ ಇದೆ, ಬೈ ಇದೆ, ಸಬ್ಜೆಕ್ಟ್ ಇದೆ, ಇದು ಚೇಂಜ್ ಮಾಡ್ಕೊಳ್ಳಿ. ಈಗ ವಾಕ್ಯ, ರವಿ ರೋಟ್ ಎ ಪೊಯಮ್. ಎ ಪೊಯಮ್ ಇಲ್ಲಿ ಬರುತ್ತೆ, ಇದು ಏಕವಚನ ಇರೋದರಿಂದ ಏಕವಚನಕ್ಕೆ ವಾಸ್ ಬರೀಬೇಕು, ಎ ಪೊಯಮ್ ವಾಸ್. ಆಮೇಲೆ ಆ್ಯಕ್ಷನ್ ವರ್ V3 ಇಲ್ಲಿರಬೇಕು. ರೋಟಿಗೆ V3 ಏನು, ರಿಟರ್ನ್ V3. ಆಮೇಲೆ ಬೈ ಬರಬೇಕು, ನೋಡಿ ರೂಲ್ ಪ್ರಕಾರ ಬೈ ಇದೆ. ಆಮೇಲೆ ಸಬ್ಜೆಕ್ಟ್ ಏನಿಲ್ಲಿ ಮೊದಲನೇ ವಾಕ್ಯದಲ್ಲಿ ರವಿ ಇಲ್ಲಿ ಬರುತ್ತೆ. ಎ ಪೊಯಮ್ ವಾಸ್ ರಿಟನ್ ಬೈ ರವಿ. ರವಿ ರೋಟ್ ಎ ಪೊಯಮ್ ವಾಸ್ ರಿಟನ್ ಬೈ ರವಿ. ಎರಡನೇ ವಾಕ್ಯ, ರವಿ ಆ್ಯಂಡ್ ರಾಘು ರೋಟ್ 6 poems. 6 poems ಅನ್ನೋದು 6 ಕವನಗಳು, ಎರಡು ಒಟ್ಟಿಗೆ ತಗೋಬೇಕು. ಆಬ್ಜೆಕ್ಟ್ ಎಸ್ ಕ್ಯಾಪಿಟಲ್ ಮಾಡಿ, 6 poems. ಆಬ್ಜೆಕ್ಟ್ ಸಬ್ಜೆಕ್ಟ್ ಆಯಿತು, ಬಹುವಚನಕ್ಕೆ ವರ್ ತಾನೆ ಇಲ್ಲಿ ಹೇಳಿದ್ದೀನಿ ನೋಡಿ. ಆಬ್ಜೆಕ್ಟ್ ಯು ಬಂದರು, ಬಹುವಚನ ಬಂದರು ವರ್ರು, ಐಗೂ ಏಕವಚನಕ್ಕೂ ವಾಸು. ಯಾವಾಗ ವಾಸು ವರ್ರಲ್ಲಿ ಆಯ್ಕೆ ಮಾಡಬೇಕಂದ್ರೆ, ವಾಸು ವರ್ ಯಾವಾಗ ನಾಪ್ಸ್ಕೋಬೇಕು, ವರ್ಬು V2 ಇದ್ದರೆ ಆ್ಯಕ್ಷನ್ ವರ್ಬ್. ನೋಡಿ 6 poems ವರ್ ಆದಮೇಲೆ ವರ್ ಆಯ್ಕೆ ಮಾಡ್ಕೊಂಡೋದು, ಬಹುವಚನ ಇರೋದ್ರಿಂದ ಆ್ಯಕ್ಷನ್ ವರ್ V3 ಇದೆ, ರಿಟರ್ನ್. ಆಮೇಲೆ ಬೈ ಇದೆ, ಆಮೇಲೆ ರವಿ ಆ್ಯಂಡ್ ರಾಘು ಇಲ್ಲಿ ಬರೀಬೇಕು. ನೋಡಿ ಆನ್ಸರ್. ಕ್ವಶ್ಚನ್ ಇಲ್ಲಿದೆ, ಫಾರ್ಮುಲಾ ಇಲ್ಲಿದೆ, ಆನ್ಸರ್ ಇಲ್ಲಿದೆ. ಆಯಿತಾ? ಈಗ ನೆಕ್ಸ್ಟ್ ಮೂರನೇ ಫಾರ್ಮುಲಾಗೆ ಹೋಗೋಣಪ್ಪ. ಮೂರನೇ ಫಾರ್ಮುಲಾ, ಈ ಮೂರನೇ ಫಾರ್ಮುಲಾ ಹೇಳಿಬಿಟ್ಟು ನಾನು ವಿಡಿಯೋ ಪಾರ್ಟ್ 2 ನಿಲ್ಲಿಸ್ತೀನಿ. 4ನೇ ಫಾರ್ಮುಲಾ ನಾನು ಪಾರ್ಟ್ 3ನಲ್ಲಿ ತಗೋತೀನಿ. ಬಹುಶಃ ಅದು ಪಾರ್ಟ್ 4 ಮಾಡಬೇಕಾಗುತ್ತೆ ನಾನು, ಯಾಕಂದ್ರೆ ನಿನ್ನೆ ಸ್ವಲ್ಪ ಕೊನೆಯಲ್ಲಿ ಕಟ್ಟಾಯ್ತಲ್ಲ, ಒಂದು 10 ನಿಮಿಷ 35 ನಿಮಿಷಕ್ಕೆ ಮಾಡಬೇಕಾಗಿತ್ತು, ಅದು 20 ನಿಮಿಷ ಕಟ್ಟಾಯಿತು, 22 ನಿಮಿಷಕ್ಕೆ. ಹಂಗಾಗಿ ವಿಡಿಯೋ 4ನೇ ಪಾರ್ಟ್ ಕೂಡ ಮಾಡಬೇಕಾಗುತ್ತೇನೋ ನೋಡ್ತೀನಿ. ಯಾಕಂದರೆ ನಾನು ಎಷ್ಟೇ ಪಾರ್ಟ್ ಮಾಡಲಿ ನಿಮಗೆ ಅರ್ಥ ಆಗಬೇಕು, ನನಗೆ ಮುಖ್ಯ ಅದು. ಗಡಿಬಿಡಿ ಮಾಡಿಕೊಂಡು 2-3 ಪಾರ್ಟಲ್ಲಿ ಮುಗಿಸೋದಕ್ಕೆ ನನಗೆ ಇಷ್ಟ ಇಲ್ಲ. ಓಕೆ, ನಾನು ರೆಡಿ ಇದ್ದೀನಿ, ಎಲ್ಲ ಬರೀತೀನಿ. ಒಂದೊಂದು ಎಲ್ಲೋ ಶೀಟ್ 2 ರೂಪಾಯಿ ಕಣಪ್ಪ, ಆದರೆ ಬರಿತಾ ಇದ್ದೀನಿ. ನನಗೇನು ದುಡ್ಡು ಬರಲ್ಲ, ನೀವು ಉದ್ಧಾರ ಆಗಿ ಪಾಸ್ ಆದರೆ ಸಾಕು. ಇದು ಕ್ಲಾಸ್ ರೂಮಲ್ಲಿ ಟೀಚ್ ಮಾಡಿಬಿಟ್ರೆ ನಾವು ಬೋರ್ಡ್ ಮೇಲೆ ಅಳಿಸ್ಬಿಡ್ತೀವಿ, ಪುನಃ ನೀವು ಅದು ನೋಡೋಕ್ಕಾಗಲ್ಲ. ವೀಡಿಯೋಸ್ ನೀವು ಡೌನ್ಲೋಡ್ ಮಾಡ್ಕೊಂಬಿಟ್ರೆ ವೀಡಿಯೋಸ್ನ, ಅದನ್ನು ನೋಡ್ತಾ ಕೂತ್ಕೊಂಡ್ರೆ ಯಾವಾಗಾದರೂ ನೋಡ್ಬೋದು. ನಿಮ್ಮ ಮಕ್ಕಳಿಗೂ ಮರಿ ಮಕ್ಕಳಿಗೆ ಎಲ್ಲರಿಗೂ ಕೊಡಬಹುದು. ಇದನ್ನು ಫಾರ್ಮುಲಾ 3 ಪ್ಯಾಸಿವ್ ವಾಯ್ಸಲ್ಲಿ ನೋಡಿ, ಯಾವಾಗ ಫಾರ್ಮುಲಾ 3 ಬಳಸಬೇಕು, ಏನದು ಫಾರ್ಮುಲಾ 3 ಅಂದರೆ ಅದಕ್ಕೆ ಎಕ್ಸ್ಪ್ಲೇನ್ ಮಾಡಿ ನಂತರ ಫಾರ್ಮುಲಾ ಬಳಸ್ತೀನಿ. ಇಫ್ ದಿ ಗಿವನ್ ಆ್ಯಕ್ಷನ್ ವರ್ಬ್ ಇನ್ ದ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಈಸ್ ಇನ್ ದಿ V3 ಫಾರ್ಮ್. ನೋಡಿ V1 ಪ್ಲಸ್ ಎಸ್ ಆಯಿತು, ಆಮೇಲೆ V2 ಬಗ್ಗೆ ಹೇಳಿದೆ, ಈಗ V3 ಬಗ್ಗೆ. V3ಯಲ್ಲಿದ್ದರೆ ವಿ ಶುಡ್ ಆಲ್ವೇಸ್ ರಿಮೆಂಬರ್, ಒಂದು ಇಂಪಾರ್ಟೆಂಟ್ ಪಾಯಿಂಟ್ ರಿಮೆಂಬರ್ ಮಾಡಬೇಕು. ಏನದು, V3 ವಿಲ್ ನಾಟ್ ಅಪಿಯರ್ ಇಂಡಿಪೆಂಡೆಂಟ್ಲಿ ಲೈಕ್ V1 ಪ್ಲಸ್ ಎಸ್ ಆರ್ V2. ನಾನು ಈಗಲೇ ಹೇಳಿದ್ನಲ್ವ, ಗೋಸು ವೆಂಟ್ ಥರ ಗಾನು ಸಪ್ರೇಟಾಗಿ ನಿಮಗೆ ಇರಲ್ಲ, ಇಂಡಿಪೆಂಡೆಂಟಾಗಿ ನಾಟ್ ಅಪಿಯರ್ ಕಾಣಿಸ್ಕೊಳ್ಳಲ್ಲ V3. ಯಾಕೆಂದರೆ V3 ಆಲ್ವೇಸ್ ಅಪಿಯರ್ಸ್ ಅಲಾಂಗ್ ವಿತ್ ಹ್ಯಾಸ್ ಜೊತೆಯಲ್ಲೆನ್ನ V3 ಇರಲೇಬೇಕು, ಅಥವಾ ಹ್ಯಾಡ್ ಜೊತೆಯಲ್ಲೆನ್ನ V3 ಇರಲೇಬೇಕು. ಇದೇ ಬೇರೆ ಮನೆ, ಇದೇ ಬೇರೆ ಮನೆ. ಯಾಕೆ ಅಂದರೆ ಇದು ಪ್ರೆಸೆಂಟ್ ಟೆನ್ಸು, ಇದು ಪಾಸ್ಟ್ ಟೆನ್ಸ್ ಅಷ್ಟೇ. ಬಟ್ ಒಟ್ಟಾರೆ ಇದಕ್ಕೆಲ್ಲದಕ್ಕೂ ಒಂದೇ ಫಾರ್ಮುಲಾನೇ ನೋಡಿ. ಸಬ್ಜೆಕ್ಟ್ ಜೊತೆಯಲ್ಲಿ V3 ಬಂದರೆ ಬರೀ V3 ಒಂದೇ ಇರಲ್ಲ, ಜೊತೆಯಲ್ಲಿ ಹ್ಯಾವೋ ಹ್ಯಾಸೋ ಇದ್ದೇ ಇರುತ್ತೆ. ಹ್ಯಾವ್ ಯಾವಾಗಿರುತ್ತೆ ಅಂದರೆ ಸಬ್ಜೆಕ್ಟು ಐಗೆ ಹ್ಯಾವ್ ಬಳಸಬೇಕು, ಯುಗೂ ಹ್ಯಾವ್ ಬಳಸಬೇಕು, ಬಹುವಚನಕ್ಕೂ ಹ್ಯಾವ್ ಬಳಸಬೇಕು, ಎಲ್ಲ ಏಕವಚನ ನಾಮಪದಗಳು ಹ್ಯಾಸ್ ಬಳಸಬೇಕು. ಈ ಆಯ್ಕೆ ಬಹಳ ಮುಖ್ಯ. ಜೊತೆಯಲ್ಲಿ V3 ಬಂತು ಅಂದರೆ ಎರಡರಲ್ಲಿ ಒಂದು ಇದ್ದೇ ಇರುತ್ತೆ ಅಥವಾ ಇದಿರುತ್ತೆ.
V3 ಜೊತೆ, ಇದೇ ಬೇರೆ. ಇದು ಪಾಸ್ಟ್, ಇದು ಪ್ರೆಸೆಂಟ್, ಆಯಿತಾ? ಬಟ್ ಸೂತ್ರ ಎಲ್ಲದಕ್ಕೂ ಇದಕ್ಕೂ ಒಂದೇ ಸೂತ್ರ, ಇದಕ್ಕೂ ಒಂದೇ ಸೂತ್ರ. ನೋಡಿ ಇಲ್ಲಿ ಹೇಳಿದ್ದೀನಿ, ಒಂದು ಸಾರಿ ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತಗೊಂಬಿಡಿ ಸೂತ್ರಕ್ಕೆ. ನೋಡಿ ಆಬ್ಜೆಕ್ಟು ನೋಡಿ ಹ್ಯಾವ್, ಹ್ಯಾಸು ಅಥವಾ ಹ್ಯಾಡ್ ಕಾಮನ್ ಆಗಿರುತ್ತೆ. ಕಾಮನ್ ಅಂದರೆ ಏನು? ಕೊಟ್ಟ ವಾಕ್ಯದಲ್ಲಿ V3 ಜೊತೆ ಈಗಾಗಲೇ ಇದೋ ಬಂದಿರುತ್ತೆ. ಬಂದಾಗ ಈ ಗ್ರೂಪನ್ನೆಲ್ಲ ಜ್ಞಾಪಿಸ್ಕೋಬೇಕು. ಇದು ಬಂದರೆ V3 ಜೊತೆಯಲ್ಲಿ ಕೊಟ್ಟ ವಾಕ್ಯದಲ್ಲಿ ಇದನ್ನು ಜ್ಞಾಪಿಸ್ಕೋಬೇಕು. ಸೊ ಇದು ಕಾಮನ್ ಆಗಿರುತ್ತೆ, ಇದು ಬಳಸಲೇಬೇಕು. ಯಾಕಂದರೆ ಕೊಟ್ಟ ವಾಕ್ಯದಲ್ಲಿ ಇವುಗಳು ಇದ್ದಾಗ ಅವುಗಳೆಲ್ಲ ಒಂದು ಬಳಸಲೇಬೇಕು. ಇದು ಇಂಪಾರ್ಟೆಂಟ್. ಈಗ ಬಿ ವರ್ಬಿಲಿ ಬೀನ್, ಈಗ ತಾನೇ ಹೇಳಿದ್ದೀನಿ, ಬೀನ್, ಬೀಯಿಂಗ್, ಬಿ 6, 7, 8ನೇಯ ಬಿ ವರ್ಬ್ಗಳು, ಬೀನ್ ಬಳಸಬೇಕು. ಆಮೇಲೆ ಸೇಮ್ ನೋಡಿ V3 ಆಲ್ವೇಸ್ ಬೈ ಸಬ್ಜೆಕ್ಟ್, ಸೇಮ್ ಇದು ಕಾಮನ್ ಆಗಿರುತ್ತೆ. ಇದೊಂದು ಬದಲಾವಣೆ, ಈ 3 ಚೇಂಜ್ ಮಾಡ್ಕೊಳ್ಳಿ. ಇದು ಯಾಕೆ ಬರಬೇಕಂದ್ರೆ V3 ಜೊತೆಯಲ್ಲಿ ಇವೆರಡು ಇದ್ದರೆ ಪ್ಯಾಸಿವಲ್ಲೂ ಕೂಡ ಇದನ್ನು ಬರೆದು ಆಮೇಲೆ ಬಿ ಫಾರ್ಮ್ ಬರೀಬೇಕು, ಬೀನ್. ಇದು ಬರೀದೇನೆ ಡೈರೆಕ್ಟಾಗಿ ಬೀನ್ ಬರೆದ್ರೆ 0 ಬರುತ್ತೆ. ಅದಕ್ಕೆ ನೋಡ್ಕೊಳ್ಳಿ ಒಂದು ಸಾರಿ, ಆಯಿತಾ? ಈಗ ನಾನು ಉತ್ತರ ಕೊಡ್ತಾ ಹೋಗ್ತೀನಿ. ನೋಡಿ ದೇ ಹ್ಯಾವ್ ರಿಟರ್ನ್ ಎ ಲೆಟರ್. ಹೌದಾ? ನೋಡಿ ಇಲ್ಲಿ ರಿಟರ್ನ್ V3ಯಲ್ಲಿದ್ದರೆ ಹ್ಯಾವು, ಹ್ಯಾಸು ಜೊತೆಯಲ್ಲಿ ಒಂದು ಇದ್ದೇ ಇರುತ್ತೆ. ಇಲ್ಲಿ ಹ್ಯಾವ್ ಬಂತು ಅಂದರೆ ಕಾಮನ್ ಫ್ಯಾಕ್ಟರ್ ಏನು? ಹ್ಯಾವು, ಹ್ಯಾಸ್ ಮನೆಗೆ ಜ್ಞಾಪಿಸ್ಕೋಬೇಕು, ಹ್ಯಾಡ್ ಜ್ಞಾಪಿಸ್ಕೋಬಾರ್ದು. ಇಲ್ಲಿ ಹ್ಯಾವ್ ಅಥವಾ ಹ್ಯಾಸ್ ಬಂದರೆ ಆ ಎರಡು ಜ್ಞಾಪಿಸ್ಕೊಳ್ಳಿ. ಇಲ್ಲಿ ನೋಡಿ ಸಪ್ರೇಟಾಗಿ ಕೊಟ್ಟಿದ್ದೀನಿ, ನಾನು ಬರ್ಸಿದ್ದೀನಿ ನೋಡಿ. ಹ್ಯಾವ್ ಇರಲಿ, ಹ್ಯಾಸ್ ಕೊಟ್ಟರು, V3 ಜೊತೆ ಇದು ಬರಲಿ, ಈ ಎರಡೇ ಜ್ಞಾಪಿಸ್ಕೋಬೇಕು, ಇದು ಜ್ಞಾಪಿಸ್ಕೋಬಾರ್ದು. ಒಂದು ವೇಳೆ V3 ಜೊತೆ ಇದು ಬಂದರೆ ಇದೊಂದೇ ಜ್ಞಾಪಿಸ್ಕೋಬೇಕು, ಇವು ಜ್ಞಾಪಿಸ್ಕೋಬಾರ್ದು. ಅದನ್ನೇ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಐ ಹ್ಯಾವ್ ರಿಟರ್ನ್ ಎ ಲೆಟರ್. ನೋಡಿ ರಿಟರ್ನ್ ಜೊತೆ ಕಾಮನ್ ಯಾವುದು? ಹ್ಯಾವ್ ಅಂದರೆ ಹ್ಯಾವ್, ಹ್ಯಾಸು ಎರಡೂ ತಲೆಗೆ ಬರಬೇಕು. ಹ್ಯಾವ್ ಇದ್ದರೆ ಹ್ಯಾಸು ಬರೀಬೇಕು, ಜ್ಞಾಪಿಸ್ಕೋಬೇಕು. ಇಲ್ಲಿ ಹ್ಯಾಸ್ ಇದ್ದರೆ ಜೊತೆ ಹ್ಯಾವ್ನು ಜ್ಞಾಪಿಸ್ಕೋಬೇಕು, ಅದು ಕಾಮನ್ ಆಗುತ್ತೆ. ಎ ಲೆಟರ್ ಆಬ್ಜೆಕ್ಟ್, ಬರೆದನು ಏನ ಲೆಟರ್ ಆಬ್ಜೆಕ್ಟ್. ಉಳ್ಕೆದೇನಿಲ್ಲ, ಇದ್ದರೆ ಆಟಕೊಂಡು ಲೆಕ್ಕಕ್ಕೆಲ್ಲ ಕೊನೆಗೆ ಜೋಡಿಸಿ, ಇಲ್ಲ ಅಂದರೆ ಬಿಟ್ಬಿಡಿ. ಇಲ್ಲಿ ನೋಡಿ, ಸುಮಂತ್ ಹ್ಯಾಸ್ ರಿಟರ್ನ್ ಮೆನಿ ಪೋಯಮ್ಸ್. ನೋಡಿ ಸುಮಂತ್ ಹ್ಯಾಸ್ ರಿಟರ್ನ್ V3 ಜೊತೆ ಹ್ಯಾಸ್ ಇದೆ, ಇಲ್ಲಿ ಹ್ಯಾವ್ ಇದೆ, ಹ್ಯಾವ್ ಜೊತೆ ಹ್ಯಾಸು ಜ್ಞಾಪಿಸ್ಕೋಬೇಕು. ಇಲ್ಲಿ ಹ್ಯಾಸ್ ಇದೆ, ಹ್ಯಾಸ್ ಜೊತೆ ಹ್ಯಾವ್ ಜ್ಞಾಪಿಸ್ಕೋಬೇಕು, ಹ್ಯಾಡ್ ಬಿಟ್ಬಿಡ್ಬೇಕು. ಈಗ ಫಾರ್ಮುಲಾ ಏನಿದಕ್ಕೆ ಅದನ್ನು ನಾನು